ನಮಸ್ಕಾರ ಎಲ್ರಿಗೂ. ಈ ದಿನ ನಾವು ಸಮಾಜಶಾಸ್ತ್ರದ ಭಾರತೀಯ ಸಮಾಜದ ಅಧ್ಯಯನ ಈ ಒಂದು ಪತ್ರಿಕೆಯ ಭಾರತದಲ್ಲಿನ ಸೀಮಾಂತ ಸಮೂಹಗಳು ಮಾರ್ಜಿನಲ್ ಕಮ್ಯುನಿಟೀಸ್ ಆಫ್ ಇಂಡಿಯಾ ಈ ಒಂದು ಅಧ್ಯಾಯದ ಪರಿಶಿಷ್ಟ ಪಂಗಡದ ಅರ್ಥ, ವ್ಯಾಖ್ಯೆ ಮತ್ತು ಸಮಸ್ಯೆಗಳು, ಮೀನಿಂಗ್, ಡೆಫಿನಿಷನ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ ಈ ಒಂದು ವಿಷಯದ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ಪರಿಶಿಷ್ಟ ಪಂಗಡದ ಅರ್ಥ, ವ್ಯಾಖ್ಯೆ ಮತ್ತು ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಪಂಗಡದ ಅರ್ಥ ಮತ್ತು ವ್ಯಾಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ಪರಿಶಿಷ್ಟ ಪಂಗಡದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇದರದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಪರಿಶಿಷ್ಟ ಪಂಗಡ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅಂತ ಏನು ಕರಿತೀವಿ, ಈ ಪರಿಶಿಷ್ಟ ಪಂಗಡ ಭಾರತ ದೇಶದಲ್ಲಾಗಲಿ ಅಥವಾ ಯಾವುದೇ ದೇಶಗಳಲ್ಲಾಗಲಿ ಕಂಡುಬರುವಂತಹ ಒಂದು ಪಂಗಡ ಆಗಿದೆ, ಬುಡಕಟ್ಟಾಗಿದೆ. ಇದಕ್ಕೆ ಅಲ್ಲಿ ಪರಿಶಿಷ್ಟ ಪಂಗಡ ಅನ್ನೋ ಹೆಸರಿಲ್ಲದೆ ಇದ್ರೂ ಕೂಡ ಬುಡಕಟ್ಟು, ಆದಿವಾಸಿಗಳು, ಮೂಲ ನಿವಾಸಿಗಳು ಈ ರೀತಿ ನಾನಾ ಹೆಸರುಗಳಿಂದ ಎಲ್ಲ ದೇಶದಲ್ಲೂ ಕರೀತಾರೆ. ಸಾಧಾರಣವಾಗಿ ಈ ಪರಿಶಿಷ್ಟ ಪಂಗಡವರು ಯಾವುದೇ ದೇಶದ ಒಂದು ಮೂಲ ನಿವಾಸಿಗಳು ಕೂಡ ಆಗಿರ್ತಾರೆ. ಹಾಗಾಗಿ ಇವರನ್ನು ಮೂಲ ನಿವಾಸಿಗಳು ಅಥವಾ ಆದಿವಾಸಿಗಳು ಅಂತ ಕೂಡ ಕರೀತಾರೆ. ಈ ರೀತಿ ಭಾರತದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದನೂ ಕೂಡ ಭಾರತದಲ್ಲಿ ಮೂಲ ನಿವಾಸಿಗಳು ಅಥವಾ ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಕೂಡ ಕಂಡು ಬರ್ತವೆ ನಿರಂತರವಾಗಿ. ಆ ಸಾವಿರಾರು ವರ್ಷಗಳಿಂದ ಹಿಂದೆ ಇದ್ದಂತಹ ಆ ಬುಡಕಟ್ಟುಗಳು ಪ್ರಸ್ತುತನೂ ಕೂಡ ತಮ್ಮ ಒಂದು ಆ ಸಂಸ್ಕೃತಿಯನ್ನು, ತಮ್ಮ ಒಂದು ಆ ಹಳೆಯ ಒಂದು ಸೃಜನಾತ್ಮಕ ಕಲೆಗಳನ್ನು ಈಗಲೂ ಕೂಡ ಉಳಿಸ್ಕೊಂಡಿದ್ದಾವೆ. ಈ ಒಂದು ಪರಿಶಿಷ್ಟ ಪಂಗಡದ ಅರ್ಥದ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಪರಿಶಿಷ್ಟ ಪಂಗಡ, ಈ ಪರಿಶಿಷ್ಟ ಅನ್ನೋ ಪದ ಭಾರತದಲ್ಲಿ ಮೊದಲನೇದಾಗಿ ಬಳಸಿದ್ದು ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ. ಅವರು ಪರಿಶಿಷ್ಟ ಅನ್ನೋ ಪದನ ಯಾವ ಅರ್ಥದಲ್ಲಿ ಬಳಸ್ತಾರಪ್ಪ ಅಂದರೆ ಪಟ್ಟಿ ಮಾಡಲ್ಪಟ್ಟ ಅಥವಾ ಒಟ್ಟುಗೂಡಿಸಲ್ಪಟ್ಟ, ಲಿಸ್ಟ್ ಮಾಡಿರೋ ಅಂತಹ ಅನ್ನೋ ಒಂದು ಅರ್ಥದಲ್ಲಿ ಅವರು ಪರಿಶಿಷ್ಟ ಅನ್ನೋ ಪದನ ಬಳಸ್ತಾರೆ. ಆ್ಯಕ್ಚುಲಿ ಅವರು ಪರಿಶಿಷ್ಟ ಜಾತಿಗಳು, ಹಿಂದುಳಿದ ಜಾತಿಗಳು, ಸಮಾಜದಲ್ಲಿ ಅತೀ ಹಿಂದುಳಿದ ಜಾತಿಗಳಿದಾವಲ್ಲ ಪರಿಶಿಷ್ಟ ಜಾತಿಗಳು, ಅವುಗಳನ್ನ ಲಿಸ್ಟ್ ಮಾಡ್ಬೇಕಾದ್ರೆ ಪರಿಶಿಷ್ಟ ಕ್ಯಾಸ್ಟ್, ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋ ಪದ ಬಳಸಿದ್ರು. ನಂತರ ಅದೇ ಶೆಡ್ಯೂಲ್ ಪರಿಶಿಷ್ಟ ಅನ್ನೋದು ಬುಡಕಟ್ಟುಗಳು ಕೂಡ ಸೇರಿಸಿದ್ರು. ಪರಿಶಿಷ್ಟ ಪದದ ಅರ್ಥ ಪಟ್ಟಿ ಮಾಡಲ್ಪಟ್ಟ ಅಥವಾ ಲಿಸ್ಟ್ ಮಾಡಿರೋದು ಅಂತ ಬರುತ್ತೆ. ಸೊ ಈ ಪಂಗಡ ಅಂದರೆ ಇದಕ್ಕೆ ಬುಡಕಟ್ಟು ಅಂತ ಕೂಡ ಕರಿತೀವಿ ನಾವು ಜನರಲ್ ಆಗಿ. ಈ ಬುಡಕಟ್ಟು ಅನ್ನೋ ಪದ ಮೂಲತಃ ಟ್ರೈಬ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಬುಡಕಟ್ಟಿಗೆ ಸಮಾನಾರ್ಥಕ ಆಗಿರೋ ಪದ ಈ ಬುಡಕಟ್ಟು ಅಥವಾ ಟ್ರೈಬ್ ಅನ್ನೋ ಪದ. ಟ್ರೈಬ್ ಪದ ಮೂಲತಃ ಇದು ಲ್ಯಾಟಿನ್ ಭಾಷೆಯ ಟ್ರೈಬಸ್ ಅನ್ನೋ ಒಂದು ಪದದಿಂದ ಬಂದಿದೆ. ಈ ಲ್ಯಾಟಿನ್ ಭಾಷೆಯ ಟ್ರೈಬಸ್ ಅನ್ನೋ ಪದದ ಅರ್ಥ ಏನಪ್ಪ ಅಂದರೆ 3 ವಿಭಾಗಗಳು ಅಂತ ಅರ್ಥ ಬರುತ್ತೆ. ರೋಮನರಲ್ಲಿ ಇದು ಒಂದು ರಾಜಕೀಯ ವಿಭಾಗ ಕೂಡ ಆಗಿತ್ತು. ಈ ರೀತಿ ಬುಡಕಟ್ಟು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಟ್ರೈಬ್ ಅಂತಾರೆ. ಟ್ರೈಬ್ ಮೂಲ ಪದ ಲ್ಯಾಟಿನ್ ಭಾಷೆ ಟ್ರೈಬಸ್ ಇಂದ ಬಂದಿದೆ. ಟ್ರೈಬಸ್ ಅಂದರೆ 3 ವಿಭಾಗಗಳು ಅಂತ ಕೂಡ ಅರ್ಥ ಬರುತ್ತೆ. ಈ ಪರಿಶಿಷ್ಟ ಬುಡಕಟ್ಟುಗಳಿಗೆ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ನಮ್ಮ ಅನೇಕ ಸಾಮಾಜಿಕ ಚಿಂತಕರು, ಸಮಾಜ ಸುಧಾರಕರು ತಮ್ಮದೇ ಆದಂಥ ವಿವಿಧ ಹೆಸರುಗಳಿಂದ ಅವರನ್ನು ಸಂಬೋಧಿಸಿದ್ದಾರೆ. ಉದಾಹರಣೆಗೆ ಯಾವುದಪ್ಪ ಅಂದರೆ ಪರಿಶಿಷ್ಟ ಪಂಗಡದವರಿಗೆ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಗಿರಿಜನ ಅಂತ ಕರೀತಾರೆ. ಗಿರಿಜನ ಅಂದರೆ ಗಿರಿಗಳಲ್ಲಿ ಅಂದರೆ ಕಾಡುಗಳಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ ವಾಸವಾಗಿರೋರು ಅಂತ. ಅದೇ ರೀತಿ ಇವರನ್ನು ಟಕ್ಕರ ಬಾಪಾರವರು ಆದಿಪ್ರಜಾ ಅಂತ ಕರೀತಾರೆ. ಆದಿಪ್ರಜಾ ಅಂದರೆ ಆದಿ ಮೂಲ ನಿವಾಸಿಗಳು, ಇವರು ಭಾರತದ ಪ್ರಾಚೀನ ಕಾಲದಿಂದ ಕೂಡ ಇದ್ದಾರೆ ಅಂತ. ಅದೇ ರೀತಿ ಹಟನ್ರವರು ಇವರನ್ನು ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಕರೀತಾರೆ. ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಕರೀತಾರೆ. ಅದೇ ರೀತಿ ವೆರಿಯರ್ ಎಲ್ವಿನ್ ಇವರನ್ನು ಹಿಲ್ ಟ್ರೈಬ್ಸ್ ಅಂತ ಕರೀತಾರೆ. ಈ ರೀತಿ ಪರಿಶಿಷ್ಟ ಪಂಗಡದವರನ್ನು ಅನೇಕ ಜನ ಅನೇಕ ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. GS ಗುರಿ ಅವರು ಹಿಂದುಳಿದ ಹಿಂದೂಗಳು ಅಂತ ಮೆನ್ಷನ್ ಮಾಡ್ತಾರೆ. ಈ ರೀತಿ ಪರಿಶಿಷ್ಟ ಜನಗಳಿಗೆ ಇನ್ನೂ ಹಲವಾರು ಹೆಸರಿದ್ದಾವೆ. ಆದಿವಾಸಿಗಳು ಅಂತ ಕರೀತಾರೆ, ಮೂಲ ನಿವಾಸಿಗಳು ಅಂತ ಕರೀತಾರೆ, ಈ ಥರ ಬುಡಕಟ್ಟುಗಳು ಅಂತ ಕೂಡ ಹೇಳ್ತೀವಿ. ಈ ರೀತಿ ಇವರನ್ನು ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಅದೇ ಥರ ಭಾರತದ ಜನಗಣತಿ ವರದಿ ಇದೆಯಲ್ಲ, ಆ ಜನಗಣತಿ ವರದಿಗಳಲ್ಲಿ 1891ರಿಂದ ಪ್ರತಿ 10 ವರ್ಷಕ್ಕೊಂದ್ಸರಿ ನಡೆದಂಥ 1872ರಿಂದ ಆರಂಭ ಆಯ್ತು ಜನಗಣತಿ. ಬಟ್ 1891ರಿಂದ ಆ ಜನಗಣತಿ ವರದಿಗಳಲ್ಲಿ ಪರಿಶಿಷ್ಟ ಪಂಗಡದ ಬಗ್ಗೆ ವಿವಿಧ ಹೆಸರುಗಳಿಂದ ಮೆನ್ಷನ್ ಮಾಡ್ತಾ ಬಂದಿದ್ದಾರೆ. 1891ರಲ್ಲಿ ಇವರನ್ನು ಅರಣ್ಯ ಬುಡಕಟ್ಟುಗಳು ಅಂತ ಆ ಸೆನ್ಸಸ್ ರಿಪೋರ್ಟ್ ಕರೀತು.
1901ನೇ ಸೆನ್ಸಸ್ ರಿಪೋರ್ಟು ಸರ್ವಚೇತನವಾದಿಗಳು ಅಂತ ಕರೀತು. 1911ರಲ್ಲಿ ಬುಡಕಟ್ಟು ಸರ್ವಚೇತನವಾದಿಗಳು ಅಂತ ಕರೆದ್ರು. 1921ರಲ್ಲಿ ಗುಡ್ಡಗಾಡು ಮತ್ತು ಅರಣ್ಯ ಬುಡಕಟ್ಟುಗಳು ಅಂತ ಕರೆದ್ರು. 1931ರಲ್ಲಿ ನಾಗರಿಕ ಪೂರ್ವ ಬುಡಕಟ್ಟುಗಳು ಅಂತ ಕರೆದ್ರು. 1941ನೇ ಇಸ್ವಿ ಜನಗಣತಿಯವರನ್ನ ಬುಡಕಟ್ಟುಗಳು ಅಂತ ಸಂಬೋಧಿಸ್ತು. ಈ ರೀತಿ ನಮ್ಮ ಭಾರತದ ಜನಗಣತಿ ಕೂಡ ಪ್ರತಿ 10 ವರ್ಷಕ್ಕೊಂದ್ಸರಿ ನಡೆದಾಗ ಪರಿಶಿಷ್ಟ ಪಂಗಡನ ವಿವಿಧ ಹೆಸರುಗಳಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಈ ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಬುಡಕಟ್ಟುಗಳು, ಈ ಆದಿವಾಸಿಗಳು ಸಾಮಾನ್ಯವಾಗಿ ಇವರು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಒಂದು ಬುಡಕಟ್ಟು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಏರಿಯಾದಲ್ಲಿರುತ್ತೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುತ್ತೆ, ನಿರ್ದಿಷ್ಟ ರಾಜ್ಯದಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಸೋಲಿಗರು ಕರ್ನಾಟಕದಲ್ಲಿ ಕಂಡುಬರ್ತಾರೆ, ತೋಡ ಜನರು ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರ್ತಾರೆ. ಅದೇ ಥರ ಅಂಡಮಾನಿಸ್ ಮತ್ತು ವಂಗೇಶ್ ಶಾಂಪೇನ್ಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತಾರೆ. ಈ ರೀತಿ ಪರಿಶಿಷ್ಟ ಬುಡಕಟ್ಟುಗಳು, ಪರಿಶಿಷ್ಟ ಪಂಗಡದವರು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರ್ತಾರೆ. ಸಾಮಾನ್ಯ ಒಂದೇ ಭಾಷೆಯನ್ನು ಮಾತಾಡ್ತಾರೆ, ಸಾಮಾನ್ಯ ಭಾಷೆ ಹೊಂದಿರ್ತಾರೆ, ಸಾಮಾನ್ಯ ಸಂಸ್ಕೃತಿ ಹೊಂದಿರ್ತಾರೆ, ಸಾಮಾನ್ಯ ಶಾರೀರಿಕ ಲಕ್ಷಣಗಳನ್ನು ಒಂದೇ ಜನಾಂಗ ಕೂಡ ಸಾಮಾನ್ಯವಾಗಿ ಸೇರಿರ್ತಾರೆ. ಈ ರೀತಿ ಪರಿಶಿಷ್ಟ ಬುಡಕಟ್ಟುಗಳು ಈ ರೀತಿ ಪ್ರಮುಖ ಲಕ್ಷಣಗಳನ್ನು ಹೊಂದಿದ್ದಾವೆ. ಪ್ರಸ್ತುತ 2018ನೇ ಇಸ್ವಿನಲ್ಲಿ ಭಾರತದಲ್ಲಿ ಪರಿಶಿಷ್ಟ ಪಂಗಡಗಳ ಸಮೂಹಗಳು, ಅಂದರೆ ನಮ್ಮ ಸಂವಿಧಾನದ 342ನೇ ವಿಧಿ ಪ್ರಕಾರ ನಮ್ಮ ರಾಷ್ಟ್ರಪತಿಯವರು ಪರಿಶಿಷ್ಟ ಪಂಗಡಗಳನ್ನ ಗುರುತಿಸುವಂಥ ಅಧಿಕಾರನ ಪಡೆದಿದ್ದಾರೆ 342ನೇ ವಿಧಿ ಪ್ರಕಾರ. ಸೊ ಅದ್ರ ಪ್ರಕಾರ ಪರಿಶಿಷ್ಟ ಪಂಗಡಗಳನ್ನ ಗುರುತಿಸಿ ನಂತರ ಸಂಸತ್ತರ ಅನುಮೋದನೆ, ರಾಷ್ಟ್ರಪತಿಯವರು ಸಹಿ ಎಲ್ಲ ಹಾಕಿದ್ಮೇಲೆ ಅದು ಪರಿಶಿಷ್ಟ ಪಂಗಡದ ಲಿಸ್ಟಿಗೆ ಆ ಜಾತಿ ಸಮೂಹ ಸೇರುತ್ತೆ. ಈ ರೀತಿ 2018ನೇ ಇಸ್ವಿನಲ್ಲಿ ಒಟ್ಟು ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರ 747 ಸಮೂಹಗಳನ್ನು ಪರಿಶಿಷ್ಟ ಪಂಗಡಗಳು ಅಂತ ಗುರುತಿಸಿದೆ. 747 ಸಮೂಹಗಳನ್ನು ಪರಿಶಿಷ್ಟ ಪಂಗಡಗಳು ಅಂತ ಕೇಂದ್ರ ಸರ್ಕಾರ 2018 ಡಿಸೆಂಬರ್ ಟೈಮಲ್ಲಿ ಗುರುತಿಸಿತ್ತು. ಅದೇ ರೀತಿ ಕರ್ನಾಟಕದಲ್ಲಿ 2018 ಸಮಯದಲ್ಲಿ 18ನೇ ಇಸ್ವಿನಲ್ಲಿ 50 ಸಮೂಹಗಳನ್ನು ಪರಿಶಿಷ್ಟ ಪಂಗಡಿಗಳ ಲಿಸ್ಟಲ್ಲಿ ಇಡಲಾಗಿತ್ತು. 2011ನೇ ಇಸ್ವಿ ಜನಗಣತಿ ವರದಿ ಪ್ರಕಾರ ಭಾರತದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ, ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 8.63%. ಅದೇ ರೀತಿ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡದ ಸಂಖ್ಯೆ 6.95%. ಈ ಪರಿಶಿಷ್ಟ ಪಂಗಡದವರು ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಇವರೇ ಬಹುಸಂಖ್ಯಾತರಾಗಿದ್ದಾರೆ, ಭಾಳಷ್ಟು ದೊಡ್ಡ ಪ್ರಮಾಣದಲ್ಲೇ ಕಂಡುಬರ್ತಾರೆ. ಉದಾಹರಣೆಗೆ ಲಕ್ಷದ್ವೀಪದ ಒಟ್ಟು ಜನಸಂಖ್ಯೆಯಲ್ಲಿ 94.80% ಜನ ಪರಿಶಿಷ್ಟರೇ ಇದ್ದಾರೆ. ಅದೇ ರೀತಿ ಮಿಜೋರಾಂ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 94.43% ಜನ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ್ದಾರೆ. ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಪಂಗಡದವರು ಕಂಡುಬರ್ತಾರೆ. ಅದೇ ರೀತಿ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ, ಕೆಲವೊಂದು ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡದವರ ಪ್ರಮಾಣ ನಿಲ್ಲಾಗಿದೆ, 0 ಕೂಡ ಆಗಿದೆ. ಉದಾಹರಣೆಗೆ ಹರಿಯಾಣ ರಾಜ್ಯ, ಪಂಜಾಬ್ ರಾಜ್ಯ, ನವದೆಹಲಿ, ಪಾಂಡಿಚೇರಿ, ಚಂಡೀಗಢ, ಈ ಥರ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳಲ್ಲಿ ಪರಿಶಿಷ್ಟ ಜನರ ಸಂಖ್ಯೆ 0% ಇದೆ. ಈ ರೀತಿ ಪರಿಶಿಷ್ಟ ಜನರು ವಿವಿಧ ಪ್ರಮಾಣದಲ್ಲಿ ಭಾರತ ದೇಶದಾದ್ಯಂತ ಕಂಡುಬರ್ತಾರೆ. ಆಮೇಲೆ ಪ್ರಮುಖವಾಗಿ ಯಾವ್ಯಾವ ಜಾತಿಗಳು ಪರಿಶಿಷ್ಟ ಪಟ್ಟಿನಲ್ಲಿ ಬರ್ತವೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿಗಳು ಪರಿಶಿಷ್ಟ ಪಂಗಡದ ಲಿಸ್ಟಲ್ಲಿದ್ದಾವೆ ಅಂದರೆ, ಕಾಡು ಕುರುಬ, ಜೇನು ಕುರುಬ, ಆಮೇಲೆ ಸೋಲಿಗ, ಹಕ್ಕಿಪಿಕ್ಕಿ, ನಾಯಕ, ಇವೆಲ್ಲ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವಂತಹ ಜಾತಿಗಳಾಗಿದ್ದಾವೆ. ಅದೇ ರೀತಿ ಭಾರತದಾದ್ಯಂತ ಅನೇಕ ಸಮೂಹಗಳು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿದ್ದಾವೆ. ಉದಾಹರಣೆಗೆ ಮೀನ, ನಾಗ, ಗಾರೋ, ಕಾಸಿ, ಕುರುಂಬ, ತೋಡ, ಚೆಂಚು, ವಂಗೆ, ಶಾಂಪೇನ್, ಮುಂಡ, ಗೊಂಡ, ಕೊಂಡ, ಸಂತಾಲ, ಈ ರೀತಿ ಭಾರತದಾದ್ಯಂತ ಅನೇಕ ಸಮೂಹಗಳು ಪರಿಶಿಷ್ಟ ಪಂಗಡದ ಪಟ್ಟಿನಲ್ಲಿ ಸೇರಿದ್ದಾವೆ. ಈಗ ನಾವು ಪರಿಶಿಷ್ಟ ಪಂಗಡದ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಂಪೀರಿಯಲ್ ಗೆಜೆಟಿಯರ್ ವ್ಯಾಖ್ಯೆನ ತಿಳ್ಕೊಳ್ಳೋಣ. ಸಾಮಾನ್ಯವಾದ ಹೆಸರು, ಭಾಷೆ, ಉದ್ಯೋಗ ಹೊಂದಿದ ಮತ್ತು ಸಾಮಾನ್ಯವಾಗಿ ಒಳಬಾಂಧವ್ಯ ವಿವಾಹ ಸಮೂಹವಾಗಿರದ
ಆದರೆ ಮೊದಲು ಅಂತಹ ಸಮೂಹವಾಗಿದ್ದಿರಬಹುದಾದ ಕುಟುಂಬಗಳ ಸಂಗ್ರಹವೇ ಪರಿಶಿಷ್ಟ ಬುಡಕಟ್ಟಾಗಿದೆ ಅಂತ ಇಂಪೀರಿಯಲ್ ಗೆಜೆಟಿಯರ್ ತಿಳಿಸುತ್ತೆ. ಅಕಾರ್ಡಿಂಗ್ ಟು ಇಂಪೀರಿಯಲ್ ಗೆಜೆಟಿಯರ್ ಆಫ್ ಇಂಡಿಯಾ, ಎ ಟ್ರೈಬ್ ಈಸ್ ಎ ಕಲೆಕ್ಷನ್ ಆಫ್ ಫ್ಯಾಮಿಲೀಸ್ bearing a common name, speaking a common dialect, occupying or professing occupy a common territory, and is not usually endogamous, although originally it might have been so ಅಂತ ಅಂದ್ಬಿಟ್ಟು ತಿಳಿಸುತ್ತೆ. ಅಂದರೆ ಇದರ ಅರ್ಥದಲ್ಲಿ ಪರಿಶಿಷ್ಟ ಪಂಗಡ ಅಂದರೆ ಏನಪ್ಪ ಅಂದರೆ, ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ವ್ಯಾಖ್ಯೆ ಪ್ರಕಾರ ಪರಿಶಿಷ್ಟ ಪಂಗಡ ಅಂದರೆ ಏನಪ್ಪ ಅಂದರೆ, ಸಾಮಾನ್ಯ ಹೆಸರನ್ನ ಒಂದು ಬುಡಕಟ್ಟು, ಆ ಬುಡಕಟ್ಟಿನ ಸಮೂಹದಲ್ಲಿರುವಂಥ ಎಲ್ಲ ಜನಗಳು ಒಂದು ಸಾಮಾನ್ಯ ಹೆಸರು ಪಡ್ಕೊಂಡಿರ್ತಾರೆ. ಈಗ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂತಹ ಬುಡಕಟ್ಟದ ಆ ಒಂದು ಸಮೂಹಕ್ಕೆ ಸೋಲಿಗರು ಅಂತ ಕರೀತಾರೆ. ಅದೇ ರೀತಿ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವಂತಹ ಆ ಒಂದು ಆದಿವಾಸಿ ಸಮೂಹಕ್ಕೆ ತೋಡರು ಅಂತ ಕರೀತಾರೆ. ಈ ರೀತಿ ಸಾಮಾನ್ಯವಾದ ಹೆಸರನ್ನ ಆ ಜನರ ಸಮೂಹ ಹೊಂದಿರುತ್ತೆ. ಅವರು ಒಂದು ಸಾಮಾನ್ಯವಾದ ಭಾಷೆ ಮಾತಾಡ್ತಿರ್ತಾರೆ. ಆಮೇಲೆ ಅವ್ರು ಮಾಡೋಂಥ ಉದ್ಯೋಗಗಳಲ್ಲೂ ಹೆಚ್ಚಿನ ವೈವಿಧ್ಯತೆ ಹೊಂದಿರೋದಿಲ್ಲ. ಆಮೇಲೆ ಸಾಮಾನ್ಯವಾಗಿ ಈ ಹಿಂದೆ ಅಂದರೆ ಹಲವಾರು ವರ್ಷಗಳ ಹಿಂದೆ ಅವರು ಮೇ ಬಿ ಒಳಬಾಂಧವ್ಯ ಸಮೂಹ, ವಿವಾಹ ಸಮೂಹ ಆಗಿದ್ದಿರಬಹುದದು. ಆದರೆ ಈಗ ಆ ರೀತಿ ಒಳಬಾಂಧವ್ಯ ವಿವಾಹ ಸಮೂಹನ ಅನುಸರಿಸ್ತಿಲ್ಲ. ಆ ರೀತಿಯ ಕುಟುಂಬಗಳ ಸಂಗ್ರಹಕ್ಕೆ ನಾವು ಪರಿಶಿಷ್ಟ ಬುಡಕಟ್ಟು ಅಂತ ಕರಿಬೋದು ಅಂತ ಇಂಪೀರಿಯಲ್ ಗೆಜೆಟಿಯರ್ ಅಭಿಪ್ರಾಯನ ವ್ಯಕ್ತಪಡಿಸುತ್ತೆ. ಅದೇ ರೀತಿ ಇನ್ನೊಂದು ವ್ಯಾಖ್ಯೆ ತಿಳ್ಕೊಳ್ಳೋಣ. DN ಮಜುಮ್ದಾರ್ ಅವರು ಕೊಟ್ಟಿರೋ ವ್ಯಾಖ್ಯೆ ಪ್ರಕಾರ ಪರಿಶಿಷ್ಟ ಪಂಗಡ ಅಂದರೆ ಏನಪ್ಪ ಅಂದರೆ, ಸಾಮಾನ್ಯ ಹೆಸರು, ವೃತ್ತಿ, ಭಾಷೆ, ವಿಧಿ ನಿಷೇಧಗಳನ್ನು ಅನುಸರಿಸುವ ಮತ್ತು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳ ಸಮೂಹವೇ ಪರಿಶಿಷ್ಟ ಬುಡಕಟ್ಟು ಅಥವಾ ಪಂಗಡ ಅಂತ DN ಮಜುಮ್ದಾರ್ ಅವರು ಕರೀತಾರೆ. ಅಕಾರ್ಡಿಂಗ್ ಟು DN ಮಜುಮ್ದಾರ್, he defines tribe as a social group with territorial affiliation, endogamous with no specialization of functions, ruled by tribal officers, hereditary or otherwise, united in language or dialect, recognizing social distance with other tribes or castes ಅಂತ ಅಂದ್ಬಿಟ್ಟು. ಸೊ ಈ ವ್ಯಾಖ್ಯೆ ಪ್ರಕಾರ ಪರಿಶಿಷ್ಟ ಬುಡಕಟ್ಟು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮಜುಮ್ದಾರ್ ಅವರ ಪ್ರಕಾರ ಪರಿಶಿಷ್ಟ ಪಂಗಡ ಅಥವಾ ಬುಡಕಟ್ಟು ಅಂದರೆ ಇದು ಸಾಮಾನ್ಯ ಹೆಸರನ್ನ, ಆಮೇಲೆ ಸಾಮಾನ್ಯ ವೃತ್ತಿನ, ಸಾಮಾನ್ಯ ಭಾಷೆನ, ಸಾಮಾನ್ಯವಾದಂಥ ಆಚರಣೆಗಳನ್ನ ಅಂದರೆ ವಿಧಿ ನಿಷೇಧಗಳನ್ನು, ಸಂಪ್ರದಾಯಗಳನ್ನು ಅನುಸರಿಸುವಂತಹ ಮತ್ತು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳ ಸಮೂಹವೇ ಪರಿಶಿಷ್ಟ ಬುಡಕಟ್ಟು ಅಂತ ಅಂದ್ಬಿಟ್ಟು DN ಮಜುಮ್ದಾರ್ ಅವರು ಹೇಳ್ತಾರೆ. ಇನ್ನೊಬ್ಬರು ವ್ಯಾಖ್ಯೆ ತಿಳ್ಕೊಳ್ಳೋದಾದರೆ ಇನ್ನು ಸಿಂಪಲ್ ಆಗಿ ಪರಿಶಿಷ್ಟ ಬುಡಕಟ್ಟು ಅಥವಾ ಪಂಗಡ ಅಂದರೆ ಏನಪ್ಪ ಅಂದರೆ, WJ ಪೆರ್ರಿ ಅವರು ಹೇಳೋ ವ್ಯಾಖ್ಯೆ ಪ್ರಕಾರ ಒಂದು ಸಾಮಾನ್ಯ ಭೂಪ್ರದೇಶದಲ್ಲಿ ವಾಸಿಸುತ್ತಾ ಒಂದು ಸಾಮಾನ್ಯ ಭಾಷೆ ಮಾತಾಡುವಂತಹ ಸಮೂಹನೇ ಪರಿಶಿಷ್ಟ ಬುಡಕಟ್ಟು ಅಂತ ಕರೀತಾರೆ. ಟೋಟಲ್ ಆಗಿ ಎಲ್ಲ ವ್ಯಾಖ್ಯೆ ಪ್ರಕಾರ ಪರಿಶಿಷ್ಟ ಬುಡಕಟ್ಟು ಅಂದರೆ ಇಷ್ಟೇ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರಬೇಕು, ಒಂದು ನಿರ್ದಿಷ್ಟವಾದಂಥ ಸಾಮಾನ್ಯ ಭಾಷೆನ ಹೊಂದಿರಬೇಕು, ಸಾಂಸ್ಕೃತಿಕ ಸಾಮ್ಯತೆಯನ್ನು ಕೂಡ ಹೊಂದಿರುವಂತಹ ಒಂದು ಸಮೂಹಕ್ಕೆ ನಾವು ಪರಿಶಿಷ್ಟ ಬುಡಕಟ್ಟು ಅಂತ ಅಂದ್ಬಿಟ್ಟು ನಾವು ಕರಿಬಹುದಾಗಿದೆ. ಸೊ ಈಗ ನಾವು ಪರಿಶಿಷ್ಟ ಪಂಗಡದ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಭಾರತದ ಅನೇಕ ರಾಜ್ಯಗಳಲ್ಲಿ ಕಂಡುಬರುವಂತಹ ಈ ಬುಡಕಟ್ಟು, ಆದಿವಾಸಿ ಅಥವಾ ಮೂಲ ನಿವಾಸಿಗಳು ಅಂತ ಏನು ಕರಿತೀವಿ, ಪರಿಶಿಷ್ಟ ಪಂಗಡದವರು, ಶೆಡ್ಯೂಲ್ಡ್ ಟ್ರೈಬ್, ಇವರು ಎದುರಿಸ್ತಿರುವಂತಹ ಸಮಸ್ಯೆಗಳು ಏನೇನು ಅಂತ ತಿಳ್ಕೊಳ್ಳೋಣ. ಇವರು ಕೂಡ ಸಮಾಜದಲ್ಲಿ ಅತಿ ಹಿಂದುಳಿದಂತಹ ಒಂದು ವರ್ಗ ಆಗಿದೆ. ಪರಿಶಿಷ್ಟ ಜಾತಿಯವರಿಗಿಂತ ಇವ್ರ ಸಮಸ್ಯೆಗಳು ಭಿನ್ನವಾಗಿ ಬರ್ತವೆ. ಅವ್ರ ಸಮಸ್ಯೆಗಳು ಹೆಚ್ಚಾಗಿ ಸಾಮಾಜಿಕ ಹಿನ್ನೆಲೆಯಲ್ಲಿ, ಧಾರ್ಮಿಕ ಹಿನ್ನೆಲೆಯಲ್ಲಿ ಬಂದರೆ, ಇವ್ರ ಸಮಸ್ಯೆಗಳು ಹೆಚ್ಚಾಗಿ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಬರ್ತವೆ. ಇವರು ಒಂದು ಸಮಾಜದ ಒಂದು ಮುಖ್ಯ ವಾಹಿನಿಯಿಂದನೇ ಸಾವಿರಾರು ವರ್ಷಗಳಿಂದ ಸಂಪೂರ್ಣವಾಗಿ ಹೊರಗುಳಿದಂತಹ ಒಂದು ಸಮೂಹ ಆಗಿದೆ ಇವ್ರದ್ದು. ಸೊ ಇವರು ಎದುರಿಸ್ತಿರೋಂಥ ಸಮಸ್ಯೆಗಳು ಯಾವ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಭೂಮಿಯ ಸಮಸ್ಯೆ, ಲ್ಯಾಂಡ್ ಎಲಿನೇಷನ್ ಇವರು ಎದುರಿಸ್ತಿರೋದು. ಏನಪ್ಪ ಅಂದರೆ, ಪರಿಶಿಷ್ಟ ಬುಡಕಟ್ಟುಗಳು ಜನಗಳು, ಇವ್ರನ್ನ ಆದಿವಾಸಿ ಮೂಲ ನಿವಾಸಿ ಅಂತ ಕರಿತೀವಲ್ಲ, ಇವರು ಸಾವಿರಾರು ವರ್ಷಗಳಿಂದ ಬೆಟ್ಟಗಾಡು, ಗುಡ್ಡಗಾಡು, ಕಾಡುಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲೇ ವಾಸ ಮಾಡ್ತಾ ಬಂದಿದ್ದಾರೆ. ಇವರು ಭೂಮಿ ಜೊತೆ ಒಂದು ಅತ್ಯುನ್ನತವಾದಂಥ ಬಾಂಧವ್ಯನ ಹೊಂದಿದ್ದಾರೆ. ಇವರು ಭೂಮಿಯಾಗಿ ನೋಡಲ್ಲ, ಇವರು ಭೂಮಿನ ತಾಯಿ ಅಂತ ನೋಡ್ತಾರೆ. ಇವರು ಸ್ಥಳಾಂತರ ಬೇಸಾಯನ ಮಾಡ್ತಾರೆ. ಅಂದರೆ ಒಂದೇ ಪ್ರದೇಶದಲ್ಲಿ ಇವರು ಪರ್ಮನೆಂಟಾಗಿ ನೆಲೆ ನಿಂತು ಬೇಸಾಯ ಮಾಡೋದಿಲ್ಲ. ಒಂದು ಪ್ರದೇಶದಲ್ಲಿ ಒಂದು 5-6 ವರ್ಷ ಬೇಸಾಯ ಮಾಡ್ತಾರೆ, ನಂತರ ಆ ಬೇಸಾಯ ಜಾಗನ ಚೇಂಜ್ ಮಾಡಿ ಮತ್ತೊಂದು ಕಡೆ ಬೇಸಾಯ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಭೂಮಿನ
ಹೊಂದಿದ್ರು ಇವರು. ಬಟ್ ಇವರು ಈ ರೀತಿ ಸಾಗುವಳಿ ಮಾಡ್ತಾ ಇದ್ರು. ಆದರೆ ಅನ್ಫಾರ್ಚುನೇಟ್ಲಿ ಭಾರತಕ್ಕೆ ಬ್ರಿಟಿಷರು ಬಂದಾದ್ಮೇಲೆ ಏನು ಮಾಡಿದ್ರಪ್ಪ ಅಂದರೆ, ಬ್ರಿಟಿಷರು ಕೆಲವೊಂದು ನೀತಿಗಳನ್ನು ಜಾರಿಗೆ ತಂದರು. ಅರಣ್ಯ ರಕ್ಷಣೆ ಮಾಡಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನೋ ಹೆಸರಿನಲ್ಲಿ, ರಾಷ್ಟ್ರೀಯ ಉದ್ಯಾನವನಗಳು ಮಾಡಬೇಕು ಅನ್ನೋ ಒಂದು ಹೆಸರಿನಲ್ಲಿ ಅನೇಕ ಒಂದು ಯೋಜನೆಗಳು ಜಾರಿಗೆ ತಂದರು. ಆ ಯೋಜನೆಗಳ ಮೂಲಕ ಪರಿಶಿಷ್ಟ ಬುಡಕಟ್ಟುಗಳನ್ನು ಅವರ ಭೂಮಿಯಿಂದನೇ ಒಕ್ಕಲೆಬ್ಸಿದ್ರು, ಅವ್ರ ಭೂಮಿಯಿಂದನೇ ಓಡಿಸಿದ್ರು, ಆ ಭೂಮಿಯೆಲ್ಲ ವಶಪಡಿಸ್ಕೊಂಡ್ರು. ಸೊ ಇದರಿಂದ ಇವರು ತಾವೇನು ದೇವರು ಅಂತ ನಂಬ್ಕೊಂಬಂದಿದ್ರು ಆ ಭೂಮಿನೇ ಕಳ್ಕೊಬೇಕಾಯ್ತು. ಈ ರೀತಿ ಇವ್ರು ನಿರಾಶ್ರಿತರಾದರು. ಆ ಪ್ರಸ್ತುತನೂ ಕೂಡ ಅನೇಕ ಸರ್ಕಾರಗಳು ಪರಿಶಿಷ್ಟ ಪಂಗಡದವರು ಏನು ಕಾಡಿನ ಭೂಮಿಯಲ್ಲಿ ವಾಸ ಮಾಡ್ತಿದ್ದಾರೆ ಆ ಭೂಮಿನ ಅನೇಕ ಒಂದು ಅಭಿವೃದ್ಧಿ ಯೋಜನೆಗಳಿಗೋಸ್ಕರ, ಒಂದು ಅಣೆಕಟ್ಟು ನಿರ್ಮಾಣ ಮಾಡೋ ಯೋಜನೆ, ರಸ್ತೆ ನಿರ್ಮಾಣ ಮಾಡುವಂತಹ ಯೋಜನೆ, ಅಥವಾ ವಿದ್ಯುತ್ ಶಕ್ತಿ ಯಾವ್ದಾರದು ಒಂದು ಯೋಜನೆ, ಅಥವಾ ರಸ್ತೆಗಳ ನಿರ್ಮಾಣ, ರಾಷ್ಟ್ರೀಯ ಉದ್ಯಾನವನದ ನಿರ್ಮಾಣ ಯೋಜನೆ, ರೈಲ್ವೆ ಯೋಜನೆ, ಈ ಥರ ಅನೇಕ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಇವರು ಭೂಮಿನ ಕಾನೂನು ಕಟ್ಟಳೆಗಳು ಮಾಡಿಬಿಟ್ಟು ಸರ್ಕಾರಗಳು ಕಿತ್ಕೊಳ್ಳುತ್ತೆ. ಆದರೆ ಇವ್ರಿಗೆ ಏನು ಪರಿಹಾರ ಕೊಡಬೇಕು ಆ ಪರಿಹಾರ ಕೊಡೋದಿಲ್ಲ. ಮಧ್ಯವರ್ತಿಗಳು ಅಥವಾ ಜಮೀನ್ದಾರರು ಅದರದ್ದೆಲ್ಲ ಲಾಭ ಪಡ್ಕೊತಾರೆ. ಇವರು ತಾವು ಕಾಡಿಂದನೇ ಇವರು ಹೊರಗೆ ಬೀಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ತಮ್ಮ ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ. ಈ ರೀತಿ ಇವರು ಭೂಮಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇವರು ಎದುರಿಸ್ತಿರೋ ಎರಡನೇ ಸಮಸ್ಯೆ ಯಾವುದಪ್ಪ ಅಂದರೆ ಬಡತನ ಮತ್ತು ಸಾಲಬಾಧೆ. ಈ ಪಾವರ್ಟಿ ಆ್ಯಂಡ್ ಇಂಡೆಪ್ಟೆಡ್ನೆಸ್. ಈ ಆದಿವಾಸಿಗಳು ಸಾಮಾನ್ಯವಾಗಿ ಭಾಳ ಅನಕ್ಷರಸ್ಥರು. ಏಕೆಂದರೆ ಇವರು ಸಾವಿರಾರು ವರ್ಷಗಳಿಂದ ಬೆಟ್ಟ ಗುಡ್ಡಗಳಲ್ಲೇ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಬಂದಿದ್ದರಿಂದ ಇವರಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿರುವಂಥ ಶಿಕ್ಷಣದ ಅವಶ್ಯಕತೆನೇ ಇದ್ದಿರಲಿಲ್ಲ. ಆದರೆ ಇವತ್ತು ಇವರು ಸಮಾಜದ ಮುಖ್ಯವಾಹಿನಿಗೆ ಇವ್ರು ಬರೆದಿದ್ರು ಕೂಡ ನಾವೇ ಹೋಗಿ ಕರ್ಕೊಂಡ್ಬರ್ತಾ ಇರೋದ್ರಿಂದ ಇವತ್ತು ಇವರಿಗೆ ಮತ್ತು ಇವರು ಅರಣ್ಯದಿಂದ ಇವರನ್ನೆಲ್ಲ ಒಕ್ಕಲೆಬ್ಸಿರೋದ್ರಿಂದ ಇವರು ಬಡತನ ಮತ್ತು ಸಾಲಬಾಧೆಯ ಸಮಸ್ಯೆನ ಹೆಚ್ಚಾಗಿ ಎದುರಿಸ್ತಾ ಇದ್ದಾರೆ. ಇವರು ಜಮೀನುಗಳನ್ನೆಲ್ಲ ಸರ್ಕಾರಗಳೆಲ್ಲ ಕಿತ್ಕೊಂಡಿದ್ರಿಂದ ಇವರು ಭೂಮಿನ ಕಳ್ಕೊಂಡ್ರು. ನಂತರ ಇವರು ಅರಣ್ಯಾಧಿಕಾರಿಗಳು ಅಥವಾ ಲೇವಾದೇವಿಗಾರರು ಇವರುಗಳಿಂದ ಕೂಡ ದಬ್ಬಾಳಿಕೆನ ಎದುರಿಸೋದಕ್ಕೆ ಆರಂಭ ಮಾಡಿದ್ರು. ಜಮೀನ್ದಾರರು ಲೇವಾದೇವಿಗಾರರಿಂದ ಸಾಲ ಮಾಡುತ್ತಿದ್ರು. ಆ ಸಾಲನ ತೀರ್ಸೋಕ್ಕಾಗ್ದಲೇ ಅರಣ್ಯ ಉತ್ಪನ್ನಗಳನ್ನು ತುಂಬ ಕಡಿಮೆ ಬೆಲೆಗೆ ಮಾರ್ತಾ ಇದ್ರು, ಅಥವಾ ತಮ್ಮ ಅಳಿದುಳಿದ ಜಮೀನುಗಳನ್ನು ಅವರಿಗೆ ಅಡ ಇಡ್ತಾ ಇದ್ರು. ಈ ರೀತಿ ಇವರು ಅನಕ್ಷರಸ್ಥರಾಗಿದ್ದರಿಂದ, ಮುಗ್ಧರಾಗಿದ್ದರಿಂದ ಇವರ ಒಂದು ಶೋಷಣೆ ಸಮಾಜದ ಅನೇಕ ಜನಗಳಿಂದ ನಿರಂತರವಾಗಿ ನಡೀತಾನೆ ಬಂದಿದೆ. ಸೊ ಇದರಿಂದ ಇವರಿನ್ನು ಬಡತನಕ್ಕೆ, ನಿರುದ್ಯೋಗಕ್ಕೆ, ಸಾಲಬಾಧೆಗೆ ತುತ್ತಾಗಿದ್ದಾರೆ. ಇವರು ಎದುರಿಸ್ತಿರೋಂಥ ಮೂರನೇ ಸಮಸ್ಯೆ ಪೌಷ್ಟಿಕತೆ ಮತ್ತು ಆರೋಗ್ಯದ ಸಮಸ್ಯೆಗಳು, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅಂತಂದ್ಬಿಟ್ಟು. ಆದಿವಾಸಿಗಳು ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ, ಜೊತೆಗೆ ಇವರು ವಾಸ ಮಾಡುವಂಥ ಪ್ರದೇಶದಲ್ಲಿ ಇವರಿಗೆ ಒಂದು ನೈರ್ಮಲ್ಯದ ಅರಿವಿಲ್ಲ ಇವರಿಗೆ. ಆಮೇಲೆ ರೋಗಗಳು ಬಂದಾಗ ಅದನ್ನು ಯಾವ ರೀತಿ ಒಂದು ವಾಸಿ ಮಾಡ್ಕೋಬೇಕು ಅನ್ನೋ ಅರಿವಿಲ್ಲ ಇವರಿಗೆ. ಮತ್ತು ಇವರು ವಾಸ ಮಾಡುವಂಥ ಪ್ರದೇಶಗಳು ದುರ್ಗಮವಾದಂಥ ಬೆಟ್ಟಗುಡ್ಡ ಅರಣ್ಯಗಳಾಗಿರೋದ್ರಿಂದ ಅಲ್ಲಿ ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ತಲುಪೋದಕ್ಕೂ ಸಾಧ್ಯ ಇಲ್ಲ, ಕೆಲವು ಕಡೆ ಇಲ್ಲವೂ ಇಲ್ಲ. ವೈದ್ಯರು ಕೂಡ ಅಥವಾ ದಾದಿಯರು ಕೂಡ ಹೋಗ್ಬಿಟ್ಟು ಸೇವೆ ಸಲ್ಲಿಸೋಕ್ಕೆ ಅಲ್ಲಿ ರೆಡಿ ಇರೋದಿಲ್ಲ. ಈ ರೀತಿ ಇವರು ಅನೇಕ ಆಧುನಿಕ ವೈದ್ಯಕೀಯ ಸೌಲಭ್ಯಗಳಿಂದ ವಂಚಿತರಾಗಿ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವರಿಗೆ ಯಾವ್ದಾರ ಒಂದು ಕಾಯಿಲೆ ಬಂದ್ಬಿಟ್ರೆ ಆ ಕಾಯಿಲೆ ಸಾಂಕ್ರಾಮಿಕವಾಗಿ ಇವರೆಲ್ಲ ಹರಡೋದು ಜಾಸ್ತಿ ಆಗಿದೆ. ಕುಷ್ಠರೋಗ, ಚರ್ಮ ರೋಗಗಳು ಹೆಚ್ಚಾಗಿದ್ದಾವೆ. ಶಿಶು ಮರಣ ದರಗಳು ಇವರಲ್ಲಿ ಹೆಚ್ಚಾಗಿದೆ. ಜೊತೆಗೆ ಇವರು ಪೌಷ್ಟಿಕತೆಯ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇವರು ಕಾಡಿಂದನೇ ವಂಚಿತರಾಗಿ ಮಾಡಿರೋದ್ರಿಂದ ಇವರಿಗೆ ಮುಂಚೆ ಸಿಗ್ತಿದ್ದಂತೆ ಹಣ್ಣು ಹಂಪಲುಗಳು, ಅರಣ್ಯ ಉತ್ಪನ್ನಗಳು ಸಿಗೋ ಪ್ರಮಾಣನೂ ಕಮ್ಮಿ ಆಗಿದೆ. ಜೊತೆಗೆ ಈಗಿನ ಒಂದು ನಾಗರಿಕ ಸಮಾಜದ ಆಹಾರ ತಿನ್ನೋದಕ್ಕೆ ಕೂಡ ಇವರು ಶ್ರೀಮಂತರು ಅಲ್ದಲೇ ಇರೋದ್ರಿಂದ ಅದು ಕೂಡ ಕಷ್ಟ ಸಾಧ್ಯವಾಗಿದೆ. ಈ ರೀತಿ ಇವರು ಪೌಷ್ಟಿಕತೆ ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಇವರು ತುಂಬ ಮಟ್ಟಿಗೆ ಎದುರಿಸ್ತಾ ಇದ್ದಾರೆ. ಸ್ನಾನ, ಶುಚಿತ್ವ, ನೈರ್ಮಲ್ಯಗಳ ಕೊರತೆ ಕೂಡ ಇವರಲ್ಲಿ ತುಂಬ ಮಟ್ಟಿಗೆ ಕಂಡು ಬಂದಿದೆ. ಅದೇ ರೀತಿ ನಾಲ್ಕನೇ ಸಮಸ್ಯೆ ಯಾವುದಪ್ಪ ಅಂದರೆ ಶಿಕ್ಷಣ ಅಥವಾ ಎಜುಕೇಷನ್ ಸಮಸ್ಯೆ. ಆಧುನಿಕ ಔಪಚಾರಿಕ ಶಿಕ್ಷಣ ಏನು ಇವತ್ತು ನಾವೆಲ್ಲ ಪಡಿತಾ ಇದ್ದೀವಿ, ಈ ಶಿಕ್ಷಣದ ಅವಶ್ಯಕತೆ ಇವರಿಗೆ ಇಷ್ಟು ವರ್ಷಗಳ ಕಾಲ ಇರಲಿಲ್ಲ. ಇವರು ಕಾಡುಗಳಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಇವರು ಮರಣನ ಹೊಂದುತ್ತಾ ಇದ್ದಿದ್ದರಿಂದ, ಇವರು ಸಾಧಾರಣವಾಗಿ ಅರಣ್ಯವಾಸಿಗಳೇ ಆಗಿದ್ದರಿಂದ ಇವರಿಗೆ ಅರಣ್ಯಗಳಿಂದ ಹೇಗೆ ಅರಣ್ಯೋತ್ಪನ್ನಗಳನ್ನು ಸಂಗ್ರಹ ಮಾಡಬೇಕು ಅಥವಾ ಅರಣ್ಯಗಳಲ್ಲಿ ಹೇಗೆ ಇವರು ಬದುಕಬೇಕು ಅನ್ನೋದು ಗಾಂಧೀಜಿ ಹೇಳಿದಂಥ ಮೂಲ ಶಿಕ್ಷಣದ ಅರಿವು ಅವಶ್ಯಕತೆ ಇವರಿಗಿತ್ತು. ಅದು ಇವರಿಗೆ ಪರಂಪರಾಗತವಾಗಿ ಇವ್ರ ಕುಟುಂಬಗಳಿಂದಲೇ ಸಿಗ್ತಾ ಇತ್ತು. ಹಾಗಾಗಿ ಅವರಿಗೆ ಶಿಕ್ಷಣದ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಇವರನ್ನ ಮುಖ್ಯವಾಹಿನಿಗೆ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ ನಂತರ ಏನಾಗಿದೆಯಪ್ಪ ಅಂದರೆ ಇವರಿಗೆ ಇವತ್ತು ಆಧುನಿಕ ಸಮಾಜದಲ್ಲಿ ಕೊಡ್ತಿರುವಂಥ ಶಿಕ್ಷಣ ಇವರಿಗೆ ಆಸಕ್ತಿದಾಯಕವಾಗಿಲ್ಲ. ಆ ಶಿಕ್ಷಣ ಇವರು ಹೆಚ್ಚಿನ ಮಟ್ಟಿಗೆ ಪಡ್ಕೊಳ್ತಾನೂ ಇಲ್ಲ. ಇವರು ಆ ಶಿಕ್ಷಣದಿಂದ ಇವ್ರ ಜೀವನಕ್ಕೂ ಪ್ರಯೋಜನ ಆಗ್ತಿಲ್ಲ. ಏಕೆಂದರೆ ಈ ಆಧುನಿಕ ಶಿಕ್ಷಣ ಇವ್ರು ಪಡ್ಕೊಂಡ್ಬಿಟ್ಟು
ಆ ಶಿಕ್ಷಣನ ಹೋಗ್ಬಿಟ್ಟು ಇವರು ಬದುಕೋದಕ್ಕೆ ಇವರಿಗೆ ಅನ್ವಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಜೊತೆಗೆ ಇವರು ಸ್ವಲ್ಪ ಮಟ್ಟಿಗೆ ಅಲೆಮಾರಿಗಳು ಕೂಡ ಆಗಿರೋದ್ರಿಂದ ಇವರು ನಿರ್ದಿಷ್ಟವಾಗಿ ಒಂದು ಸ್ಥಳದಲ್ಲಿ ನೆಲೆ ನಿಲ್ಲೋದು ಕೂಡ ಇಲ್ಲ. ಹಾಗಾಗ್ಬಿಟ್ಟು ಇವರಿಗೆ ಶಿಕ್ಷಣದಲ್ಲಿ ತುಂಬ ಒಂದು ದೊಡ್ಡ ಹಿನ್ನಡೆನೇ ಆಗಿದೆ. ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಪರಿಶಿಷ್ಟ ಜಾತಿಯವರಿಗಿಂತನೂ ಇವರ ಶಿಕ್ಷಣದ ಪ್ರಮಾಣ ತುಂಬಾನೇ ಕಡಿಮೆ ಇದೆ. 2011ನೇ ಇಸ್ವಿಯ ಜನಗಣತಿ ವರದಿ ಪ್ರಕಾರ ಪರಿಶಿಷ್ಟ ಪಂಗಡದ ಸಾಕ್ಷರತಾ ಪ್ರಮಾಣ ಭಾರತದಲ್ಲಿ ಕೇವಲ 29.6% ಇದೆ. 29.6% ಅಷ್ಟೇ ಇರೋದು. ಸೊ ಈ ರೀತಿ ಇವರು ಶಿಕ್ಷಣದ ಸಮಸ್ಯೆ ಕೂಡ ಹೊಂದಿದ್ದಾರೆ, ಎಜುಕೇಷನ್ಲಿ ಬ್ಯಾಕ್ವರ್ಡ್ ಆಗಿದ್ದಾರೆ. ಅದೇ ರೀತಿ ಇವ್ರದ್ದು 5ನೇ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆ, ಕಲ್ಚರಲ್ ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು. ಅಂದರೆ ಬುಡಕಟ್ಟು ಜನಗಳು ಆದಿವಾಸಿಗಳೇ ಆಗಿದ್ದರಿಂದ ಅವ್ರದ್ದೇ ಆದಂಥ ವಿಶಿಷ್ಟವಾದ ಸಂಸ್ಕೃತಿನ, ವೃತ್ತಿಯನ, ಹಾಡುಗಾರಿಕೆಯನ್ನ ಅಥವಾ ಅವ್ರದ್ದೇ ಆದಂಥ ವಿಶಿಷ್ಟವಾದಂಥ ಸೃಜನಾತ್ಮಕ ಕಲೆಗಳನ್ನು ಹೊಂದಿದ್ರು ಇವರು. ಅದರಿಂದ ಇವ್ರದ್ದು ಸಂಸ್ಕೃತಿ ಬೇರೆಯವ್ರಿಗಿಂತ ವಿಭಿನ್ನವಾಗಿದ್ದರೂ ಕೂಡ ಒಂದು ಅನನ್ಯತೆಯನ್ನು ಹೊಂದಿತ್ತು. ಜೊತೆಗೆ ತುಂಬಾ ಒಂದು ತನ್ನ ಒಂದು ಸ್ವಂತಿಕೆಯನ್ನು ಉಳಿಸ್ಕೊಂಡಿತ್ತು. ಆದರೆ ಪ್ರಸ್ತುತ ಇವರು ಸಮಾಜದ ಮುಖ್ಯವಾಹಿನಿ ಜೊತೆಗೆ ಸೇರ್ತಾ ಇರೋದ್ರಿಂದ ಸಮಾಜದಲ್ಲಿರುವಂಥ ಇತರ ಧರ್ಮಗಳ ಪ್ರಭಾವ, ಇತರ ಸಂಸ್ಕೃತಿಗಳ ಪ್ರಭಾವ ಇವ್ರ ಮೇಲೆ ಇವತ್ತು ಆಗ್ತಾ ಇರೋದ್ರಿಂದ ಏನಾಗ್ತಿದೆಯಪ್ಪ ಅಂದರೆ, ಇವರು ಅನೇಕ ಧರ್ಮಗಳಿಗೆ ಕೂಡ, ಬೇರೆ ಧರ್ಮಗಳಿಗೆ ಕೂಡ ಮತಾಂತರ ಆಗಿರೋದ್ರಿಂದ ಹೊಸ ಧರ್ಮದ ಒಂದು ಸಂಸ್ಕೃತಿಯನ್ನ, ನಂಬಿಕೆಯನ್ನ, ಆಚಾರ ವಿಚಾರಗಳನ್ನ ಒಪ್ಕೋಬೇಕಾದ ಅನಿವಾರ್ಯತೆ ಇವ್ರಿಗೆ ಬಂದಿದೆ. ಆದರೆ ಇವ್ರದ ಸ್ವಂತ ಸಂಸ್ಕೃತಿನ, ಆಚಾರ ವಿಚಾರಗಳನ್ನ ಬಿಟ್ಟು ಹೊಸ ಧರ್ಮ, ಹೊಸ ಸಂಸ್ಕೃತಿನ ಸಂಪೂರ್ಣವಾಗಿ ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ತಮ್ಮ ಒಂದು ಸ್ವಂತಿಕೆಯನ್ನ ಸಂಪೂರ್ಣವಾಗಿ ಬಿಟ್ಕೊಡೋಕ್ಕಾಗ್ತಿಲ್ಲ. ಈ ರೀತಿ ಇವರು ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳೋ ಅಂತಹ ಸಂಸ್ಕೃತಿ ವಿಷಯದಲ್ಲಿ ಆ ಒಂದು ಮಾನಸಿಕ ಗೊಂದಲದಲ್ಲಿ, ಮಾನಸಿಕ ತೊಳಲಾಟದಲ್ಲಿ ಬಿದ್ದಿದ್ದಾರೆ. ಸೊ ಈ ರೀತಿ ಇವರು ಮಾನಸಿಕವಾಗಿ ಸಾಂಸ್ಕೃತಿಕ ಸಂಘರ್ಷವನ್ನ ಕೂಡ ಎದುರಿಸ್ತಾ ಇದ್ದಾರೆ. ಇದರ ಫಲವಾಗಿ ಇವರು ಇವತ್ತು ಅನೇಕ ಕಡೆ ಇವ್ರದ್ದು ಪ್ರತ್ಯೇಕತೆಯ ಕೂಗುಗಳು ಕೂಡ ಎದ್ದು ಬಂದಿದೆ. ನಾವು ಪ್ರತ್ಯೇಕ ದೇಶ ಆಗಬೇಕು ಅಥವಾ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಈಶಾನ್ಯ ಭಾರತದಲ್ಲಿ ನಾವು ಇದನ್ನ ನೋಡ್ಬೋದಾಗಿದೆ. ಅದೇ ರೀತಿ ಇವರು ಎದುರಿಸ್ತಿರುವಂಥ 6ನೇ ಸಮಸ್ಯೆ ಸಾಮಾಜಿಕ ಸಮಸ್ಯೆ, ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು. ಸೋಷಿಯಲ್ ಪ್ರಾಬ್ಲಮಿಗೆ ಸಂಬಂಧಪಟ್ಟಂಗೆ ನಮ್ಮ ಏನು ಈ ನಾಗರಿಕ ಸಮಾಜ ಇದೆ, ಈ ನಾಗರಿಕ ಸಮಾಜ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನ ಹೊಂದಿದೆ. ಈ ನಾಗರಿಕ ಸಮಾಜ ಹೊಂದಿರುವಂತಹ ಸಾಮಾಜಿಕ ಸಮಸ್ಯೆಗಳಿದಾವಲ್ಲ, ವರದಕ್ಷಿಣೆ ಸಮಸ್ಯೆ ಆಗಿರ್ಬೋದು, ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು, ಅಸ್ಪೃಶ್ಯತೆ ಆಗಿರ್ಬೋದು, ಹೆಣ್ಣು ಶಿಶುಗಳ ಹತ್ಯೆ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ಈ ಥರದ್ದು ಸಾಮಾಜಿಕ ಸಮಸ್ಯೆಗಳು ಆದಿವಾಸಿಗಳ ಅದ್ರ ಪರಿಕಲ್ಪನೆ ಇರಲಿಲ್ಲ. ಅವ್ರಿಗೆ ಆ ಥರ ಸಾಮಾಜಿಕ ಸಮಸ್ಯೆಗಳು ಕೂಡ ಇರಲಿಲ್ಲ. ಆದರೆ ಇವತ್ತು ಅವರು ನಾಗರಿಕ ಸಮಾಜದ ಅಥವಾ ಇತರ ಸಮಾಜಗಳ ಒಂದು ಸಂಪರ್ಕಕ್ಕೆ ಬಂದ ನಂತರ ಇತರ ಸಮಾಜಗಳಲ್ಲಿರುವಂತಹ ಈ ವರದಕ್ಷಿಣೆ, ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಹೆಣ್ಣು ಶಿಶು ಹತ್ಯೆ, ಈ ಎಲ್ಲ ಸಮಸ್ಯೆಗಳು ಇವರಲ್ಲೂ ಕೂಡ ಇವತ್ತು ಕಂಡು ಬರ್ತಾ ಇದ್ದಾವೆ. ಅದೇ ರೀತಿ ಇವ್ರದ್ದು 7ನೇ ಸಮಸ್ಯೆ ಯಾವುದಪ್ಪ ಅಂದರೆ ಪ್ರತ್ಯೇಕತೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಸಪ್ರೇಟಿಸಮ್ ಅಂತ ಅಂದ್ಬಿಟ್ಟು. ಅಂದರೆ ಆದಿವಾಸಿಗಳು ತಲಾಂತರಗಳಿಂದ ಗುಡ್ಡಗಾಡು, ದುರ್ಗಮ ಅರಣ್ಯಗಳು ಇವುಗಳಲ್ಲೇ ವಾಸವಾಗಿದ್ರು. ಇವರು ಸಮಾಜದ ಒಂದು ಪ್ರಮುಖ ವಾಹಿನಿಯಿಂದ ಪ್ರತ್ಯೇಕವಾಗೇ ಉಳ್ಕೊಂಡ್ಬಿಟ್ರು ಇವರು ಸಾವಿರಾರು ವರ್ಷಗಳಿಂದ. ಹೀಗಾಗ್ಬಿಟ್ಟು ಇವರು ಇವ್ರದೇ ಆದಂಥ ಒಂದು ಪ್ರತ್ಯೇಕ ಭಾಷೆಯನ್ನ, ಪ್ರತ್ಯೇಕ ಒಂದು ನೀತಿ ನಿಯಮಗಳನ್ನ, ಪ್ರತ್ಯೇಕವಾದಂಥ ಆಚಾರ ವಿಚಾರಗಳನ್ನ ಇದೆಲ್ಲ ಇವರು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಅನನ್ಯ ಸಂಸ್ಕೃತಿನ ಹೊಂದಿದ್ದಾರೆ. ಆದರೆ ಇವರು ಸಮಾಜದ ಪ್ರಮುಖ ವಾಹಿನಿಯಿಂದ ಸಂಪೂರ್ಣವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಥರದಿಂದನೂ ಕೂಡ ದೂರ ಉಳಿದಿದ್ರು. ಈ ರೀತಿ ಇವರು ಸಮಾಜದ ಪ್ರಮುಖ ವಾಹಿನಿಯಿಂದ ಪ್ರತ್ಯೇಕವಾಗಿ ಉಳಿದಿದ್ರಿಂದ ಇದೊಂದು ಸಮಸ್ಯೆ ಉಂಟಾಗಿದೆ. ಹೀಗಾಗ್ಬಿಟ್ಟು ಇವರು ಇವತ್ತು ಕೂಡ ಇದರಿಂದನೂ ಇವ್ರದ್ದೊಂದು ಪ್ರತ್ಯೇಕತೆಯ ಕೂಗುಗಳು ಕೂಡ ಎದ್ದು ಬಂದಿದ್ದಾವೆ. ಈ ರೀತಿ ಭಾರತದಲ್ಲಿ ಪರಿಶಿಷ್ಟ ಬುಡಕಟ್ಟು ಜನಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇವ್ರ ಸಮಸ್ಯೆಗಳು ಇನ್ನೂ ಹಲವಾರಿದ್ದಾವೆ. ಆದರೆ ಅದರಲ್ಲಿ ಪ್ರಮುಖವಾದವುಗಳನ್ನ ನಾವು ಇವತ್ತು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಎಲ್ರಿಗೂ ಕೂಡ ನಮಸ್ಕಾರ.